टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಸ್ಎಸ್ಎಲ್ಸಿ ಪ್ರತಿ ವಿದ್ಯಾರ್ಥಿಯ ಶೈಕ್ಷಣಿಕ ಬದುಕಿನ ಮೊದಲ ಹೆಜ್ಜೆ. ಎಸ್ಎಸ್ಎಲ್ಸಿ ಪಾಸ್ ಆಗಬೇಕು ಅಂದರೆ ಪ್ರತಿ ವಿಷಯದಲ್ಲೂ ಕೂಡ 35 ಮಾರ್ಕ್ಸ್ ಪಡೆಯಲೇಬೇಕಾಗಿತ್ತು. ಆದರೆ ಇದೇ ಮಾರ್ಕ್ಸ್ ಈಗ ಅದನ್ನು ಇಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಫೇಲ್ ಆಗ್ತೀನಿ ಅನ್ನೋ ಭಯ ಬೇಡ, ಮುಂದೇನು ಅನ್ನೋ ಚಿಂತೆನೂ ಬೇಡ. ಜಸ್ಟ್ 30 ಮಾರ್ಕ್ಸ್ ಪಡೆದ್ರೆ ಸಾಕು, ನೀವು ಪಾಸ್ ಆಗ್ಬಿಡ್ತೀರಿ. ಅಷ್ಟಕ್ಕೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 30 ಮಾರ್ಕ್ಸ್ ಪಡೆದ್ರೆ ಎಸ್ಎಸ್ಎಲ್ಸಿ ಪಾಸ್. ವಿದ್ಯಾರ್ಥಿಗಳ ತೇರ್ಗಡೆ ಹೆಚ್ಚಿಸಲು ಹೊಸ ಕ್ರಮ. ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಇಷ್ಟು ವರ್ಷ ಎಸ್ಎಸ್ಎಲ್ಸಿ ಪಾಸ್ ಆಗಬೇಕು ಅಂದ್ರೆ ಎಲ್ಲಾ ವಿಷಯಗಳಲ್ಲೂ 35 ಅಂಕ ಪಡಿಬೇಕಿತ್ತು. ಆದರೆ ಇದೇ ಅಂಕವನ್ನ 30ಕ್ಕಿಳಿಸಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಇಷ್ಟಾದರೂ ಶೇಕಡಾವಾರು 33ರಷ್ಟು ಅಂಕ ಪಡೆಯಲೇಬೇಕು. ಅಷ್ಟಕ್ಕೂ ಹೊಸ ರೂಲ್ಸ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದ್ರೆ ಪಾಸ್ ಆಗಲಿದ್ದಾರೆ. ಓವರ್ ಆಲ್ ಪಾಸಿಂಗ್ ಮಾರ್ಕ್ಸ್ ಶೇಕಡಾ 33ಕ್ಕೆ ಕಡಿತ ಮಾಡಲಾಗಿದೆ. ಅಂದ್ರೆ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 206 ಅಂಕ ಪಡೆದ್ರೆ ಪಾಸ್ ಆಗಲಿದ್ದಾರೆ. ಈ ಹಿಂದೆ ಪಾಸಿಂಗ್ ಮಾರ್ಕ್ಸ್ ಶೇಕಡಾ 35ರಷ್ಟಿತ್ತು. ಉತ್ತೀರ್ಣರಾಗಲು ಪ್ರತಿ ವಿಷಯದಲ್ಲೂ 35 ಅಂಕ ಪಡಿಬೇಕಿತ್ತು. ಈಗ ಪ್ರತಿ ವಿಷಯದಲ್ಲಿ 30 ಅಂಕ ಪಡೆದ್ರೆ ಉತ್ತೀರ್ಣ ಆಗಲಿದ್ದಾರೆ. ಮಾರ್ಕ್ ಕಡಿತ ಮಾಡಿ ಆದೇಶ ಮಾಡಿರೋ ಸರ್ಕಾರ ಈ ಸಂಬಂಧ ಆಕ್ಷೇಪಣೆ, ಅಭಿಪ್ರಾಯ ಸಲ್ಲಿಸಲು 15 ದಿನ ಕಾಲಾವಕಾಶ ನೀಡಿದೆ. ಅಷ್ಟಕ್ಕೂ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡಾ 33ರಷ್ಟು ಅಂಕ ಪಡೆದವರು ಪಾಸ್ ಆಗ್ತಿದ್ರು. ಹೀಗಾಗಿ ಅಲ್ಲಿ ಪಾಸಿಂಗ್ ಸಂಖ್ಯೆ ಹೆಚ್ಚಿದೆ. ಅದೇ ಕ್ರಮವನ್ನ ಈಗ ರಾಜ್ಯ ಸರ್ಕಾರವು ಅಳವಡಿಸಿಕೊಂಡಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.